ಎನ್ಡಿಎ ಸರ್ಕಾರದ 11 ವರ್ಷದ ಸಾಧನೆ ಕಾರ್ಯ ತಿಳಿಸುವ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಎಂದು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತಂತೆ ಮಾತನಾಡಿದ ಅವರು, ದೇಶದಾದ್ಯಂತ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಭಾರತ ದೇಶ ಬಲಿಷ್ಠವಾಗಿದೆ, ದಾಪುಗಾಲಿಡ್ತಾ ಇದೆ. ಶಕ್ತಿಯುತ ರಾಷ್ಟ್ರವನ್ನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡು ಹೋಗ್ತಿದ್ದಾರೆ. ಭ್ರಷ್ಟಾಚಾರದ ಕೂಪವಾಗಿದ್ದ ಯುಪಿಎ ಸರ್ಕಾರದಿಂದ ರಾಷ್ಟ್ರ ಹೊರಬಂದಿದೆ. ಇನ್ನು ಮೋದಿಜಿಯವರ ನೇತೃತ್ವದ ದೇಶ ನಡೀತಾ ಇದೆ. ದೇಶದ 14 ರಾಜ್ಯಗಳು ಎನ್ಡಿಎ ಸರ್ಕಾರವಿದೆ. ದೇಶದ ಹೊರಗೆ ಯಾವ ರೀತಿ ಮೋದಿಜಿಯವರ ಪರ ಅಲೆ ಇದೆ ಎಂಬುದನ್ನು ಗೊತ್ತಿರೋ ವಿಚಾರವಾಗಿದೆ. ಇನ್ನು ನವಭಾರತ ನಿರ್ಮಾಣಕ್ಕೆ ಮೋದಿಜಿಯವರ ಕೈ ಬಲಪಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರು ಕಾರ್ಯಕ್ರಮ ಜೋಡಿಸುವ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ವಿಶ್ವ ಕಂಡಂಥ ಹೆಮ್ಮೆಯ ನಾಯಕ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವ ಎನ್ಡಿಎ ಸರ್ಕಾರ 2 ಅವಧಿಗಳನ್ನು ಪೂರ್ಣಗೊಳಿಸಿ 3ನೇ ಅವಧಿಯ 11ನೇ ವರ್ಷದ ಎನ್ಡಿಎ ಸರ್ಕಾರದ ಸಾಧನೆಯನ್ನು ತಿಳಿಸುವಂಥ ಒಂದು ಕಾರ್ಯ ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಸಂಘಟನೆ ಮತ್ತು ನಮ್ಮ ಸಂಘಟನೆ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಕಾರ್ಯಕರ್ತರಿಂದ ಆಗ್ತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಇವತ್ತು ದೇಶದ ನಾಯಕತ್ವ ಸ್ವಾತಂತ್ರ್ಯ ನಂತರ ಹಿಂದಿಗಿಂತಲೂ ಕೂಡ ಹೆಚ್ಚು ಬಲಿಷ್ಠವಾಗಿ ಇವತ್ತು ದಾಪುಗಾಲನ್ನು ಇಡ್ತಾ ಇದ್ದಾರೆ. ಒಂದು ಶಕ್ತಿಯುತವಾಗಿ ಈ ದೇಶವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಾಗ್ತಾ ಇದೆ. ಏನು UPA ಸರ್ಕಾರ 2 ಭ್ರಷ್ಟಾಚಾರದ ಒಂದು ಕೂಪದಿಂದ ಜನರಿಂದ ದೂರ ಆಯಿತು. ಮೋದಿಜಿಯವರ ಒಂದು ನೇತೃತ್ವ ಒಪ್ಕೊಂಡ ನಂತರ 3ನೇ ಅವಧಿಗೆ ಮತ್ತೊಮ್ಮೆ ಸರ್ಕಾರವನ್ನು ಆಡಳಿತಕ್ಕೆ ತರುವಂಥ ಪ್ರಯತ್ನ ಮತ್ತು ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸುಮಾರು 14-15 ರಾಜ್ಯಗಳಲ್ಲಿ BJP ಸರ್ಕಾರ NDA ಸರ್ಕಾರ ಪುನರುತ್ಥಾನ ಆಗಿದೆ. ಅಂದರೆ 2ನೇ ಬಾರಿಗೆ 3ನೇ ಬಾರಿಗೆ 4ನೇ ಬಾರಿಗೆ ಮುಖ್ಯಮಂತ್ರಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅಂದರೆ ಈ ರೀತಿ ಅವರ ಜನಪ್ರಿಯತೆ, ಅವರು ಕೊಟ್ಟಂಥ ಕಾರ್ಯಕ್ರಮ ದೇಶದ ಒಳಗಡೆ ಇರ್ಬೋದು, ದೇಶದ ಹೊರಗಿರ್ಬೋದು, ಶತ್ರು ರಾಷ್ಟ್ರಗಳನ್ನು ಯಾವ ರೀತಿ ಸದೆಬಿಡಬೇಕು, ಯಾವ ರೀತಿ ಅಂತ ಒಂದು ನೇತೃತ್ವ ವಿದೇಶಗಳಲ್ಲೂ ಕೂಡ ಮೋದಿಜಿಯವರ ಪರವಾಗಿ ಅಲೆ ಇದೆ ಅಂತ ನಾವೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಈ ದೇಶದ ಮುಂದಿನ ಒಂದು ಯುವ ಭಾರತದ ನವಭಾರತ ನಿರ್ಮಾಣಕ್ಕೆ ಮೋದಿಜಿಯವರ ನೇತೃತ್ವ ಮತ್ತೊಮ್ಮೆ ಈ ದೇಶಕ್ಕೆ ಮುಂದುವರಿಬೇಕಾಗಿದೆ. ಆ ದಿಕ್ಕಲ್ಲಿ ನಾವು ಕಾರ್ಯಕರ್ತರಾಗಿ ಅದನ್ನು ಜೋಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ ಸರ್.